ಪ್ರೀತಿಯ 8ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ 2ನೆಯ ಅಧ್ಯಾಯವಾದಂತಹ ಭಾಗಲಬ್ಧ ಸಂಖ್ಯೆಗಳು ಈ ಪಾಠವನ್ನು ತೆಗೆದುಕೊಳ್ತಾ ಇದ್ದೀನಿ. ಭಾಗಲಬ್ಧ ಸಂಖ್ಯೆಗಳು ಇದನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಖ್ಯಾ ಪದ್ಧತಿ ಹೇಗಿದೆ ಅನ್ನುವುದನ್ನು ಸ್ವಲ್ಪ ಪುನರಾವಲೋಕನ ಮಾಡೋಣ. ಈ ಸಂಖ್ಯೆಗಳನ್ನು ನಾವು ಪಡೆಯುವುದಕ್ಕಿಂತ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ನಾವು ವಸ್ತುಗಳ ಎಣಿಕೆಗಳನ್ನು ಮಾಡ್ತಾ ಇದ್ವಿ. ಮಕ್ಕಳೇ, ಹಿಂದಿನ ಕಾಲದ ಜನರು ವಸ್ತುಗಳ ಎಣಿಕೆಯನ್ನು ಮಾಡಲಿಕ್ಕೆ ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು, ಇದನ್ನು ನಾವು ಅವಲೋಕನ ಮಾಡಿದಾಗ ಅವರು ಕೆಲವು ಸುಲಭವಾಗಿರುವಂಥ ವಿಧಾನಗಳನ್ನು ಅನುಸರಿಸಿದರು. ವಸ್ತುಗಳನ್ನು ಎಣಿಕೆ ಮಾಡಲಿಕ್ಕೆ ಒಂದು ಗುರುತನ್ನು ಮಾಡಿಕೊಂಡಿದ್ರು. ಬಿದಿರಿನ ಮೇಲೆ ಸಣ್ಣ ಸಣ್ಣ ಗುರುತುಗಳನ್ನು ಮಾಡುವುದರ ಮೂಲಕ, ಕಚ್ಚುಗಳನ್ನು ಮಾಡುವುದರ ಮೂಲಕ, ಅಥವಾ 4 ಕಡ್ಡಿಗಳನ್ನು ಕಟ್ಟಿಬಿಟ್ಟು ಆ ಕಟ್ಟುಗಳ ಮೂಲಕ ವಸ್ತುಗಳನ್ನು ಎಣಿಕೆ ಮಾಡ್ತಾ ಇದ್ರು. ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿ ವಸ್ತುಗಳನ್ನು ಎಣಿಕೆ ಮಾಡ್ತಾ 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 ಮುಂದುವರೆದಂತೆ ಏನಾಯಿತು, ನಾಗರಿಕತೆ ಎಲ್ಲ ಬೆಳೆದಂತೆ ವಸ್ತುಗಳನ್ನು ಎಣಿಕೆ ಮಾಡಲಿಕ್ಕೆ 1, 2, 3, 4, 5 ಅಂತ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಎಣಿಕೆ ಮಾಡಲಿಕ್ಕೆ ಮೊದಲಿಗೆ ಪ್ರಾರಂಭಿಸಿದಂಥ ಏನು ಈ ಸಂಖ್ಯೆಗಳಿದಾವಲ್ಲ, ಆ ಸಂಖ್ಯೆಗಳಿಗೆ ಎಣಿಕೆಯ ಸಂಖ್ಯೆಗಳು ಅಂತ ಕರೆದರು. ಯಾಕಂದರೆ ವಸ್ತುಗಳನ್ನು ಎಣಿಕೆ ಮಾಡಲಿಕ್ಕೆ ಅವುಗಳನ್ನು ಬಳಸ್ತಾ ಇದ್ದರು. ಹಾಗಾಗಿ ಅವುಗಳನ್ನು ಎಣಿಕೆಯ ಸಂಖ್ಯೆಗಳು. ಅದಕ್ಕೆ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಹೆಸರನ್ನು ಕೊಟ್ಟು ನಾವು ಅವುಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆದ್ವಿ ನಾವು. ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ನ ಮೊದಲನೇ ಅಕ್ಷರ ಎನ್, ಆ ಎನ್ನನ್ನೇ ಸಂಕೇತವಾಗಿ ಬಳಸಿಕೊಂಡು ನಾವೇನು ಮಾಡಿದ್ದೇವೆ, ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತು ಮಾಡಿದ್ದೇವೆ. ಆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಣಿಕೆ ಮಾಡುವ ಸಂಖ್ಯೆಗಳು ಮಾತ್ರ ಇರುವಂಥದ್ದು. ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ. ಮುಂದುವರೆದಂತೆ ಸಂಖ್ಯೆಗಳ ಅವಶ್ಯಕತೆ ಜಾಸ್ತಿ ಆಯಿತು. 4 ವಸ್ತುಗಳು ಇದ್ವಪ್ಪ. 4 ವಸ್ತುಗಳಲ್ಲಿ 4 ವಸ್ತುಗಳನ್ನು ಒಬ್ಬನಿಗೆ ಕೊಟ್ಟುಬಿಟ್ರೆ ನನ್ನಲ್ಲಿ ಏನು ಉಳಿತು? ಏನೂ ಇಲ್ಲ. ಏನೂ ಇಲ್ಲ ಅನ್ನೋದಕ್ಕೆ ಏನಾದರೂ ಗುರುತು ಬೇಕಲ್ಲ. ಆಗ ಹುಟ್ಟಿಕೊಂಡದ್ದೇ ಏನು? ಶೂನ್ಯ, 0. 0 ಅನ್ನುವಂಥ ಪರಿಕಲ್ಪನೆ ಏನು ಇಲ್ಲ ಅನ್ನೋದಕ್ಕೆ ಪ್ರಾರಂಭದಲ್ಲಿ ಉಗಮ ಆಗಿದ್ದು, ಹುಟ್ಟಿಕೊಂಡಿದ್ದು. ಹಾಗಾಗಿ ಏನು ಮಾಡಿದರು, ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೇ 0ಯನ್ನು ಸೇರಿಸಿಕೊಂಡ್ರು. 0ಯನ್ನು ಸೇರಿಸಿಕೊಂಡ ಆದಮೇಲೆ ಅದಕ್ಕೆ ಒಂದು ಪ್ರತ್ಯೇಕವಾಗಿರುವಂಥ ಹೆಸರು ಕೊಟ್ಟರು, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯೆಗಳ ಗಣ. ಇದನ್ನು W ಸಂಕೇತದ ಮೂಲಕ ನಾವು ಸೂಚನೆ ಮಾಡ್ತೇವೆ. W ಗಣದಲ್ಲಿ 0ಯನ್ನು ಸೇರಿಕೊಂಡು ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 1, 2, 3, 4, 5 ಇದ್ದರೆ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಏನಾಗುತ್ತೆ, 0ಯನ್ನು ಸೇರಿಕೊಂಡೇ ಏನಾಗುತ್ತೆ 1, 2, 3, 4, 5 ಬರುತ್ತೆ.
ಅಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣವೂ ಇದೆ ಅಂತ ಆಗುತ್ತೆ ಅಲ್ಲಿಗೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಒಳಗೊಂಡಿರುವಂಥದ್ದು ಮತ್ತು ಸೊನ್ನೆಯನ್ನು ಒಳಗೊಂಡಿರುವಂಥದ್ದು ಯಾವುದು? ಅದು ಪೂರ್ಣ ಸಂಖ್ಯೆಗಳ ಗಣ, ಹೋಲ್ ನಂಬರ್ಸ್. ಇದಾದ ನಂತರದಲ್ಲಿ ಏನಾಯಿತು ಅಂದರೆ ಮತ್ತೆ ಅವಶ್ಯಕತೆಗಳು ಜಾಸ್ತಿ ಆದವು. 0, 1, 2, 3, 4, 5 ಈ ಸಂಖ್ಯೆಗಳಿಗೆ ಧನಾತ್ಮಕ ಸಂಖ್ಯೆಗಳಾದರೆ ಇವುಗಳಿಗೆ ಋಣಾತ್ಮಕ ಸಂಖ್ಯೆಗಳು ಕೂಡ ಇರಬೇಕಲ್ಲ. ಅಂಥ ಸಂದರ್ಭದಲ್ಲಿ ಏನಾಯಿತು, ಉಗಮಗೊಂಡಂತಹ ಸಂಖ್ಯೆಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಪ್ರತಿಯಾಗಿ ಋಣಾತ್ಮಕ ಸ್ವಾಭಾವಿಕ ಸಂಖ್ಯೆಗಳು ಕೂಡ ದೊರೆತು. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು 1, 2, 3, 4, 5 ಅಂತಿದ್ರೆ ಇದಕ್ಕೆ ಪೂರಕವಾಗಿ ನಾವು ಮತ್ತೆ -1, -2, -3, -4, -5 ಹೀಗೆ ಏನಾಯ್ತು ಅಲ್ಲಿಗೆ ಮತ್ತೆ ಋಣಾತ್ಮಕ ಸಂಖ್ಯೆಗಳು ಕೂಡ ಏನಾಯ್ತು ಅಲ್ಲಿಗೆ ಸೇರಿಕೊಂಡು. ಹೀಗೆ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು, ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು ಇವುಗಳನ್ನು ಒಳಗೊಂಡಿರುವಂಥದ್ದು +0 ಇದನ್ನು ಕೂಡ ಒಳಗೊಂಡಿರುವಂಥದ್ದು ಯಾವುದದು ಅಂತಂದರೆ ಅದು ಪೂರ್ಣಾಂಕಗಳ ಗಣ. ಪೂರ್ಣಾಂಕಗಳ ಗಣವನ್ನು ನಾವೇನು ಮಾಡ್ತೇವೆ, Z ಸಂಕೇತದ ಮೂಲಕ ಸೂಚನೆ ಮಾಡ್ತೇವೆ. ಮಕ್ಕಳೇ ಮತ್ತೆ ಮುಂದುವರಿತಿದ್ದು ಸಂಖ್ಯೆಗಳ ಅವಶ್ಯಕತೆ ಜಾಸ್ತಿ ಆದಂತೆ ಸ್ವಾಭಾವಿಕ ಸಂಖ್ಯೆಗಳು ಆಯಿತು, ನಂತರ ಪೂರ್ಣ ಸಂಖ್ಯೆಗಳು ಆಯಿತು, ಅದಾದಮೇಲೆ ಪೂರ್ಣಾಂಕ ಸಂಖ್ಯೆಗಳು ಕೂಡ ಮುಗೀತು. ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಕೊಂಡು ಪೂರ್ಣ ಸಂಖ್ಯೆಗಳಂತ ಮಾಡಿಕೊಂಡ್ರು. ಪೂರ್ಣ ಸಂಖ್ಯೆಗಳಿಗೆ ಮತ್ತೆ ಋಣಾತ್ಮಕ ಸಂಖ್ಯೆಗಳನ್ನು ಸೇರಿಸಿಕೊಂಡು ಪೂರ್ಣಾಂಕಗಳ ಗಣ ಅಂತ ಮಾಡಿಕೊಂಡ್ರು. ಹಾಗಾದರೆ ಇದಾದ ನಂತರದಲ್ಲಿ ಮತ್ತೆ ಏನಾಯಿತು ಅಂತಂದರೆ ಭಿನ್ನರಾಶಿಯ ಪರಿಕಲ್ಪನೆ ಸ್ಟಾರ್ಟ್ ಆಯಿತು. ಭಿನ್ನರಾಶಿಯ ಪರಿಕಲ್ಪನೆ ಅಂತಂದರೆ P/Q ಭಿನ್ನರಾಶಿಯ ಒಂದು ಸಾಮಾನ್ಯ ರೂಪ ಏನು, P/Q. P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುವಂಥ ಎಲ್ಲ ಸಂಖ್ಯೆಗಳು, ಆ ಎಲ್ಲ ಸಂಖ್ಯೆಗಳಿಗೆ ನಾವೇನು ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ -2 ಇದೆ, -1 ಇದೆ, -1/2 ಇದೆ, 1/4 ಇದೆ, -0 ಇದೆ, 1/2 ಇದೆ, ಮುಂದೆ ಡಾಟ್ ಇದೆ, ಇಲ್ಲಿ ಡಾಟ್ ಇದೆ. ಅರ್ಥ ಏನು, ಎರಡೂ ಕಡೆ ಅನಂತದವರೆಗೆ ಸಂಖ್ಯೆಗಳು ಇವೆ ಅನ್ನೋದನ್ನು ಇದು ಸೂಚನೆ ಮಾಡುತ್ತೆ. ಹಾಗಾಗಿ ಸಂಖ್ಯೆಗಳ ಅವಶ್ಯಕತೆ ಹೆಚ್ಚಾದಂತೆ ಬೇರೆ ಬೇರೆ ಸಂಖ್ಯೆಗಳ ಗಣಗಳು ರೂಪುಗೊಂಡವು ಅಂತ ನಾವು ಹೇಳ್ಬೋದು. ಸ್ವಾಭಾವಿಕ ಸಂಖ್ಯೆಗಳಿಂದ ಪ್ರಾರಂಭವಾಗಿ ಭಾಗಲಬ್ಧ ಸಂಖ್ಯೆಗಳವರೆಗೆ ಸಂಖ್ಯೆಗಳ ಉಗಮ ಉಂಟಾಯಿತು. ಇದಾದಮೇಲೆ ನಮ್ಮ ಮಕ್ಕಳೇ ಮತ್ತೆ ಮುಂದೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರುತ್ತೆ, ನಂತರ ವಾಸ್ತವಿಕ ಸಂಖ್ಯೆಗಳು ಅಂತ ಬರುತ್ತೆ. ಈ ಎಲ್ಲ ಸಂಖ್ಯೆಗಳನ್ನು ಬಿಟ್ಟು ಮತ್ತೆ ಒಂದು ವಿಧದ ಸಂಖ್ಯಾ ಗಣ ಇದೆ, ಅದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರುತ್ತೆ. ಇವೆಲ್ಲವುಗಳನ್ನು ಒಳಗೊಂಡಿರುವಂಥದ್ದು ರಿಯಲ್ ನಂಬರ್ಸ್, ವಾಸ್ತವಿಕ ಸಂಖ್ಯೆಗಳು ಅಂತ ಬರುತ್ತೆ. ಅವೆರಡನ್ನು ನೀವು ಮುಂದಿನ ತರಗತಿಯಲ್ಲಿ ನೀವು ಅವುಗಳನ್ನು ಅಭ್ಯಾಸ ಮಾಡ್ತೀರಾ. ಈಗ ನಮಗೆ ಬೇಕಾಗಿರೋದು ಎಷ್ಟೀಗ, ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಪರಿಕಲ್ಪನೆ ಬೇಕಾಗಿದೆ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು, ಭಾಗಲಬ್ಧ ಸಂಖ್ಯೆಗಳ ಗಣ ಏನಿರುತ್ತೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಿನ್ನರಾಶಿ ರೂಪದ ಸಂಖ್ಯೆಗಳು ಕೂಡ ಇರ್ತವೆ. P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಬೇಕು. Q ಅನ್ನುವಂಥದ್ದು 0ಗೆ ಸಮನಾಗಬಾರದು ಅನ್ನುವಂಥ ಒಂದು ಅಂಶವನ್ನು ಭಾಗಲಬ್ಧ ಸಂಖ್ಯೆಗಳು ಒಳಗೊಳ್ಳುತ್ತೆ. ಹಾಗಾಗಿ
ಭಾಗಲಬ್ಧ ಸಂಖ್ಯೆಗಳಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವಂತಹ ಎಲ್ಲ ಸಂಖ್ಯೆಗಳಿಗೆ ನಾವೇನು ಹೇಳ್ತೇವೆ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಮುಂದಿನ ಒಂದು ಚಿತ್ರದಲ್ಲಿ ನೋಡಿ ಮಕ್ಕಳೇ, ಈಗ ಒಂದು ವೆನ್ ನಕ್ಷೆಯನ್ನು ಕೊಟ್ಟಿದ್ದೀನಿ. ಮೊದಲಿಗೆ n ಸ್ವಾಭಾವಿಕ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವಂತೆ W ಏನದು? ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಇದೆ ನೋಡಿ. ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಸರ್ಕಲಿನ ಒಳಗಡೆ ಇದೆ ಅದು. ಇದಾದ ನಂತರದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಇವೆರಡೂ ಗಣಗಳನ್ನು ಒಳಗೊಂಡಿರುವಂಥದ್ದು ಯಾವುದು? ಪೂರ್ಣಾಂಕಗಳ ಗಣ. ಪೂರ್ಣಾಂಕಗಳ ಗಣದಲ್ಲಿ ನೋಡಿ, ಸ್ವಾಭಾವಿಕ ಸಂಖ್ಯೆಗಳ ಗಣವೂ ಇದೆ, ಪೂರ್ಣ ಸಂಖ್ಯೆಗಳ ಗಣವೂ ಇದೆ. ಆ ಎಲ್ಲವುಗಳನ್ನು ಸೇರಿಕೊಂಡು ಪೂರ್ಣಾಂಕ ಸಂಖ್ಯೆಗಳು ಅಂತ ಆಗಿದೆ. ಅದರ ನಂತರ ಮತ್ತೆ ನೋಡಿ ಏನಿದೆ ಅಲ್ಲಿ? ಕ್ಯೂ ಇದೆ. ಕ್ಯೂ ಗಣದಲ್ಲಿ ನೋಡಿ ಈಗ ಎಲ್ಲ ಬರುತ್ತೆ ನೋಡಿ. ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ, ನಂತರ ಪೂರ್ಣ ಸಂಖ್ಯೆಗಳು ಬರುತ್ತೆ, ಪೂರ್ಣಾಂಕಗಳು ಬರ್ತವೆ. ಇವೆಲ್ಲವುಗಳನ್ನು ಒಳಗೊಂಡಿರುವಂಥದ್ದು ಯಾವ ಗಣ? ಅದು ಭಾಗಲಬ್ಧ ಸಂಖ್ಯೆಗಳ ಗಣ ಕ್ಯೂ. ಕ್ಯೂನಲ್ಲಿ ಇವೆಲ್ಲವನ್ನ ದೊಡ್ಡ ಸರ್ಕಲಿನ ಒಳಗಡೆ ಎಲ್ಲ ಬಂದಿದ್ದಾವೆ ನೋಡಿ. ಅವು ಎಲ್ಲ ಸರ್ಕಲ್ಗಳು ಅವುಗಳ ಒಳಗಡೆನೇ ಇದ್ದಾವೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಈ ಎಲ್ಲ ಸಂಖ್ಯೆಗಳ ಗಣಗಳು ಒಳಗೊಂಡಿರ್ತವೆ ಅಂತ ಹೇಳ್ಬೋದು. ಮಕ್ಕಳು, ನಿಮಗೆ ಮತ್ತೆ ಹೇಳಿದೆ ನಾನಲ್ಲಿ ಇನ್ನೊಂದಿದೆ ಅಭಾಗಲಬ್ಧ ಸಂಖ್ಯೆ. ಇವುಗಳನ್ನು ಹೊರತುಪಡಿಸಿದಂಥ ಮತ್ತೊಂದು ಗಣ ಇದೆ, ಅದು ಭಾಗಲಬ್ಧ ಸಂಖ್ಯೆಗಳ ಅಭಾಗಲಬ್ಧ ಸಂಖ್ಯೆಗಳ ಗಣ. ಇವು ಯಾವುದರಲ್ಲಿನೂ ಬರಲ್ಲ. ಅದು ಅಭಾಗಲಬ್ಧ ಸಂಖ್ಯೆ ಸಪ್ರೇಟ್ ಇದೆ. ಆದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಇವೆಲ್ಲವುಗಳನ್ನು ಒಳಗೊಂಡಿರುವಂಥದ್ದು ಒಂದು ಗಣ ಇದೆ. ಅದೇ ವಾಸ್ತವಿಕ ಸಂಖ್ಯೆಗಳ ಗಣ. ವಾಸ್ತವಿಕ ಸಂಖ್ಯೆಗಳ ಗಣದಲ್ಲಿ ಈ ಎಲ್ಲ ಗಣಾಂಶಗಳು ಒಳಗೊಳ್ಳುತ್ತವೆ. ಇಷ್ಟು ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿರಬೇಕು. ಯಾವ್ಯಾವ ಗಣಗಳು ಏನಿರ್ತವೆ, ಯಾವ್ಯಾವ ಗಣದಲ್ಲಿ ಏನೇನಿರುತ್ತೆ ಅನ್ನುವಂಥ ಅಂಶವನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನಾನು ಏನು ಮಾಡ್ತೀನಿ ಈಗ ಅಂತಂದರೆ, ಈ ಎಲ್ಲ ಗಣಗಳ ಆವೃತ್ತಿತೆಯ ನಿಯಮ, ಗಣಿತದ ಮೂಲ ಕ್ರಿಯೆಗಳನ್ನು ಮಾಡಿದಾಗ ಯಾವ್ಯಾವ ಗಣಗಳು ಅವುಗಳ ವ್ಯಾಪ್ತಿಗೆ ಬರ್ತವೆ, ಆವೃತತೆಯನ್ನು ವ್ಯಕ್ತಪಡಿಸ್ತವೆ, ನಮ್ಮ ಗಣದಲ್ಲಿ ಈ ಎಲ್ಲ ಅಂಶಗಳು ಒಳಗೊಳ್ತವೆ ಅನ್ನುವಂಥ ಪರೀಕ್ಷೆಯನ್ನು ನಾವೇನು ಮಾಡ್ತೇವೆ ಮುಂದಿನ ಅಂಶದಲ್ಲಿ ನೋಡ್ತೇವೆ. ಈಗ ಅಲ್ಲಿವರೆಗೆ ಮಕ್ಕಳಿಗೆ ನಾವೇನು ಮಾಡಿದ್ವಿ? ಈಗ ಸಂಖ್ಯಾ ಪದ್ಧತಿ ನಮ್ಮದು ಹೇಗಿದೆ, ಯಾವ್ಯಾವ ಸಂಖ್ಯೆಗಳ ಗಣಗಳು ಯಾವ್ಯಾವ ಗುಂಪಿನಲ್ಲಿ ಒಳಗೊಳ್ಳುತ್ತವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದೆ ನೋಡಿ ಮಕ್ಕಳೀಗ ಆವೃತತೆ ಅಂತ ಬರುತ್ತೆ. ಆವೃತತೆ ಅಂದರೆ ಏನು? ಒಂದು ಸಂಖ್ಯಾಗಣದಿಂದ, ಸಂಖ್ಯಾಗಣ ಅಂದರೆ ಎಲ್ಲ ಟೋಟಲ್ ಆಗಿ ಪೂರ್ಣ ಸಂಖ್ಯೆಗಳಿರ್ಬೋದು, ಪೂರ್ಣಾಂಕಗಳಿರ್ಬೋದು, ಆನಂತರ ಭಾಗಲಬ್ಧ ಸಂಖ್ಯೆಗಳಿರ್ಬೋದು, ಯಾವುದೇ ಸಂಖ್ಯೆಗಳ ಗಣದಲ್ಲಿ ನಾವು ಎರಡು ಗಣಾಂಶಗಳನ್ನು ತೆಗೆದುಕೊಂಡು ಒಂದು ಮೂಲ ಕ್ರಿಯೆಯನ್ನು ಮಾಡಿದಾಗ, ಮೂಲ ಕ್ರಿಯೆ ಅಂದರೆ ಸಂಕಲನ ಇರ್ಬೋದು, ವ್ಯವಕಲನ ಇರ್ಬೋದು, ಗುಣಾಕಾರ ಇರ್ಬೋದು, ಭಾಗಾಕಾರ ಇರ್ಬೋದು. ಈ ಕ್ರಿಯೆಗಳನ್ನು ಮಾಡಿದಾಗ ದೊರೆಯುವಂಥ ಫಲಿತಾಂಶ ಏನಾಗಿರಬೇಕು? ಅದೇ ಗಣದ ಗಣಾಂಶ ಆಗಿದ್ದರೆ ಆ ಕ್ರಿಯೆಗೆ ಆ ಗಣ ಆವೃತವಾಗಿದೆ ಅಂತ ನಾವು ಭಾವಿಸಬಹುದು. ಅದಕ್ಕೆ ನಾನೀಗ ಪೂರ್ಣ ಸಂಖ್ಯೆಗಳ ಗಣವನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗ
ಪೂರ್ಣ ಸಂಖ್ಯೆಗಳ ಗಣವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ? ಹೋಲ್ ನಂಬರ್ಸ್ 0 1 2 3 4 5 6 7 8 9 ಗೋಸ್ ಆನ್, ಹಾಗೆ ಮುಂದುವರಿಯುತ್ತಿದ್ದು. ಇದರಲ್ಲಿಯ 2 ಅಂಶಗಳನ್ನು ತೆಗೆದುಕೊಳ್ತೀನಿ ನಾನೀಗ. 5 ಬಿಲಾಂಗ್ಸ್ ಟು Z, ನಂತರ 8 ಬಿಲಾಂಗ್ಸ್ ಟು 5 ಬಿಲಾಂಗ್ಸ್ ಟು ಹೋಲ್ ನಂಬರ್ಸ್. 8 ಬಿಲಾಂಗ್ಸ್ ಟು ಹೋಲ್ ನಂಬರ್ಸ್ ಅಂದರೆ ಏನು? 5 ಪೂರ್ಣ ಸಂಖ್ಯೆಗಳ ಗಣದಲ್ಲಿಯ ಗಣಾಂಶವಾಗಿದೆ. 8 ಪೂರ್ಣ ಸಂಖ್ಯೆಗಳ ಗಣದಲ್ಲಿನ ಗಣಾಂಶವಾಗಿದೆ. ಅಂದರೆ ಈ 5 ಮತ್ತು 8 ತೆಗೆದುಕೊಂಡು ನಾವೀಗ ಗಣಿತದ ಮೂಲ ಕ್ರಿಯೆಗಳನ್ನು ಮಾಡೋಣ. ಗಣಿತದ ಮೂಲ ಕ್ರಿಯೆಗಳನ್ನು ಮಾಡಿದಾಗ ಏನಾಗುತ್ತೆ? ಸಂಕಲನ ಮಾಡೋಣ. ಸಂಕಲನ ಮಾಡಿದಾಗ 5 + 8 = 13. 13 ಅನ್ನುವಂಥದ್ದು ಏನಿದು? ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರುವಂಥ ಗಣಾಂಶ ಆಗಿದೆ. ಹಾಗಾದರೆ ಸಂಕಲನ ಕ್ರಿಯೆಗೆ ಇದೇನಾಗಿದೆ? ಆವೃತವಾಗಿದೆ. ವ್ಯವಕಲನ ಕ್ರಿಯೆ ಮಾಡೋಣ. 5 - 8, 5 - 8 ಮಾಡಿದಾಗ -3 ಬಂತು. -3 ಈ ಗಣದಲ್ಲಿದೆಯಾ? ಇಲ್ಲ. ಅಂದರೆ ವ್ಯವಕಲನ ಕ್ರಿಯೆ ಪೂರ್ಣ ಸಂಖ್ಯೆಗಳ ಗಣಕ್ಕೆ ಆವೃತವಾಗಿಲ್ಲ ಅಂತ ಅರ್ಥ. ಹಾಗೆ ನಾವು ಗುಣಾಕಾರ ಕ್ರಿಯೆ ಮಾಡೋಣ. 5 × 8, 5 × 8 ಮಾಡಿದಾಗ ಎಷ್ಟು ಬಂತು? 40 ಬಂತು. 40 ಪೂರ್ಣ ಸಂಖ್ಯೆಗಳ ಗಣದಲ್ಲಿಯ ಗಣಾಂಶ. ಅಂದರೆ ಗುಣಾಕಾರ ಕ್ರಿಯೆಯು ಏನಾಗಿದೆ? ಅದು ಪೂರ್ಣ ಸಂಖ್ಯೆಗಳ ಗಣಕ್ಕೆ ಆವೃತವಾಗಿದೆ ಅಂತ ನಾವು ಭಾವಿಸ್ಬೋದು. ಭಾಗಾಕಾರ ಕ್ರಿಯೆ ನೋಡಿ ಮಕ್ಕಳು. ಈಗ 5/8, ಇಲ್ಲಿ 5/8 ಅನ್ನುವಂಥದ್ದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ 5/8 ಇಲ್ಲ. ಅದರರ್ಥ ಏನು? 5/8 ಭಾಗಾಕಾರ ಕ್ರಿಯೆ ಪೂರ್ಣ ಸಂಖ್ಯೆಗಳ ಒಂದು ಗಣಕ್ಕೆ ಆವೃತವಾಗಿಲ್ಲ. ಹಾಗಾಗಿ ಮಕ್ಕಳೇ, ನಾವು ಏನು ಸ್ಟೇಟ್ಮೆಂಟನ್ನು ಕೊಡ್ಬೋದು? ಈಗ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳು, ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು, ವ್ಯವಕಲನ ಕ್ರಿಯೆ ಅದು ಆವೃತವಾಗಿಲ್ಲ. ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ, ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಆವೃತವಾಗಿದೆ. ಆದರೆ ವ್ಯವಕಲನ ಮತ್ತು ಇದು ಭಾಗಾಕಾರ ಆಗಬೇಕು ಮಕ್ಕಳೇ. ಇದು ಇಲ್ಲಿ ನೋಡಿ, ಭಾಗಾಕಾರಕ್ಕೆ ಇಂಟು ಹಾಕಿದೆ ನೋಡಿ. ಇಲ್ಲಿ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆ ಈ ಒಂದು ಪೂರ್ಣ ಸಂಖ್ಯೆಗಳ ಗಣಕ್ಕೆ ಆವೃತವಾಗಿಲ್ಲ. ಪೂರ್ಣ ಸಂಖ್ಯೆಗಳ ಗಣವು ಏನಾಗುತ್ತಂದರೆ ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಏನಾಗುತ್ತೆ? ಆವೃತವಾಗುತ್ತೆ. ಇದೇ ರೀತಿ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಈ ಕ್ರಿಯೆಗಳನ್ನು ಮಾಡಿದರೆ ಇದೇ ರೀತಿಯ ಫಲಿತಾಂಶವೇ ಬರುತ್ತೆ. ಆದ್ದರಿಂದ ನಾವು ಯಾವ ನಿರ್ಧಾರಕ್ಕೆ ಬರ್ಬೋದು? ಪೂರ್ಣ ಸಂಖ್ಯೆಗಳು ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿದೆ. ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಇದು ಆವೃತವಾಗಿಲ್ಲ ಅಂತ ನಾವೇನು ಮಾಡ್ಬೋದು? ಭಾವಿಸಬಹುದು. ಹಾಗಾದರೆ ಮಕ್ಕಳೇ, ಮತ್ತೆ ನಾವು ಮುಂದುವರಿಯೋಣ. ಈಗ ಇಲ್ಲೇನಿದೆ ನೋಡಿ,
ಪೂರ್ಣಾಂಕ ಸಂಖ್ಯೆಗಳು ಅಂತಿದೆ. ಪೂರ್ಣಾಂಕದಲ್ಲಿ ಗೊತ್ತಿದೆ ನಿಮಗೆ, ಸೊನ್ನೆಯನ್ನು ಸೇರಿಕೊಂಡು ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು ಎಲ್ಲವೂ ಕೂಡ ಬರ್ತವೆ. ಹಾಗಾದರೆ ಈ ಸಂಖ್ಯೆಗಳಿಗೆ ನಾವು ಗಣಿತದ ಮೂಲ ಕ್ರಿಯೆಗಳನ್ನು ಮಾಡೋಣ. ಮಾಡಿದಾಗ ಏನಾಗುತ್ತೆ, ಯಾವ್ಯಾವ ಕ್ರಿಯೆಗಳಿಗೆ ಅದು ಆವೃತವಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 4 ಬಿಲಾಂಗ್ಸ್ ಟು Z, 4 Z ಗಣದ ಗಣಾಂಶ. ನಂತರ 6 ಬಿಲಾಂಗ್ಸ್ ಟು Z, ಅಂದರೆ 6 Z ಗಣದ ಗಣಾಂಶ. ಈ ರೀತಿ 4 ಮತ್ತು 6ಗಳು Z ಗಣದ ಗಣಾಂಶಗಳಾಗಿದ್ದರೆ ಸಂಕಲನ ಕ್ರಿಯೆಯನ್ನು ಮಾಡೋಣ. 4 + 6 = 10. 10 ಅನ್ನುವಂಥದ್ದೇನಿದು Z ಗಣದ ಗಣಾಂಶವಾಗಿದೆ. ಹಾಗಾದರೆ ಸಂಕಲನ ಕ್ರಿಯೆಗೆ ಆವೃತವಾಗಿದೆ. ನಂತರದಲ್ಲಿ ವ್ಯವಕಲನ ಕ್ರಿಯೆ ಮಾಡೋಣ. 4 - 6 ವ್ಯವಕಲನ ಕ್ರಿಯೆ ಮಾಡಿದಾಗ ಎಷ್ಟಾಯಿತು? ಅಲ್ಲಿಗೆ -2 ಬಂತು. -2 ಅನ್ನುವಂಥದ್ದು ಏನಾಗಿದೆ? ಅದು Z ಗಣದ ಗಣಾಂಶವಾಗಿದೆ. ಹಾಗೆಯೇ ಗುಣಾಕಾರ ಕ್ರಿಯೆಯನ್ನು ಮಾಡೋಣ. 4 × 6 = 24. 24 ಕೂಡ ಏನಾಗಿದೆ ಅಂತಂದರೆ Z ಗಣದ ಗಣಾಂಶ ಆಗಿದೆ. ಆದ್ದರಿಂದ ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆ ಈ 3 ಕ್ರಿಯೆಗಳಿಗೂ ಕೂಡ ಏನಾಗಿದೆ? ಪೂರ್ಣಾಂಕ ಸಂಖ್ಯೆಗಳ ಗಣವು ಆವೃತವಾಗಿದೆ. ಹಾಗಾದರೆ ಭಾಗಾಕಾರ ಕ್ರಿಯೆಯನ್ನು ಮಾಡಿ ನೋಡೋಣ ಏನಾಗುತ್ತೆ ಅಂತ. 4/6 ಮಾಡಿದರೆ 4/6 ಅಂತ ಬಂತು. 4/6 ಅನ್ನುವಂಥದ್ದು ಒಂದು ಭಿನ್ನರಾಶಿ ರೂಪ. ಈ ಭಿನ್ನರಾಶಿಯ ರೂಪ ಪೂರ್ಣಾಂಕ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಹಾಗಾಗಿ ಭಾಗಾಕಾರ ಕ್ರಿಯೆಯು ಪೂರ್ಣಾಂಕ ಸಂಖ್ಯೆಗಳ ಒಂದು ಗಣಕ್ಕೆ ಆವೃತವಾಗಿಲ್ಲ. ಆದ್ದರಿಂದ ಇವೆಲ್ಲ ಅಂಶಗಳನ್ನು ನೋಡಿ ನಾವೇನು ಮಾಡ್ಬೋದು? ಒಂದು ನಿರ್ಧಾರಕ್ಕೆ ಬರ್ಬೋದು, ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು, ಒಂದು ಹೇಳಿಕೆಯನ್ನು ಕೊಡ್ಬೋದು. ಏನು? ಪೂರ್ಣಾಂಕ ಸಂಖ್ಯೆಗಳ ಗಣವು ಸಂಕಲನ, ವ್ಯವಕಲನ, ಗುಣಾಕಾರ ಈ 3 ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿದೆ. ಆದರೆ ಭಾಗಾಕಾರ ಕ್ರಿಯೆಗೆ ಆವೃತವಾಗಿಲ್ಲ. ಪೂರ್ಣ ಸಂಖ್ಯೆಗಳ ಗಣ ಏನಾಗಿತ್ತು? ಕೇವಲ 2. ಯಾವುದದು? ಸಂಕಲನ ಮತ್ತು ಗುಣಾಕಾರಕ್ಕೆ ಮಾತ್ರ ಇತ್ತು. ಈಗ ನಾವು ಪೂರ್ಣಾಂಕ ಸಂಖ್ಯೆಗಳಿಗೆ ಅದನ್ನು ಅಪ್ಲೈ ಮಾಡಿದಾಗ ಸಂಕಲನ, ವ್ಯವಕಲನ, ಗುಣಾಕಾರ 3 ಕ್ರಿಯೆಗಳಿಗೆ ಆವೃತ ಆಗಿದೆ. ಭಾಗಾಕಾರ ಕ್ರಿಯೆಗೆ ಏನಾಗಿದೆ? ಅದು ಆವೃತವಾಗಿಲ್ಲ ಅನ್ನುವಂಥ ಅಂಶ ಇದರ ಮೇಲೆ ಗೊತ್ತಾಗತ್ತೆ ನಮಗೆ. ಹಾಗಾದರೆ ನಾವು ಮತ್ತೆ ಮುಂದುವರೆಯೋಣ. ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ಹೋಗೋಣ. ಭಾಗಲಬ್ಧ ಸಂಖ್ಯೆಗಳಿಗೆ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳಿಗೆ ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಾನು ಮುಂಚಿತವಾಗಿ ಹೇಳಿದ್ದೇನೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂತ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳೂ ಬರುತ್ತೆ, ಪೂರ್ಣ ಸಂಖ್ಯೆಗಳೂ ಬರ್ತವೆ, ಪೂರ್ಣಾಂಕಗಳು ಕೂಡ ಬರ್ತವೆ. ಜೊತೆಗೆ ಧನಾತ್ಮಕ ಸಂಖ್ಯೆಗಳು ಇರ್ತವೆ, ಋಣಾತ್ಮಕ ಸಂಖ್ಯೆಗಳು ಇರ್ತವೆ, ಭಿನ್ನರಾಶಿ ರೂಪದ ಸಂಖ್ಯೆಗಳು ಕೂಡ ಇರ್ತವೆ. ಈ ಎಲ್ಲವುಗಳನ್ನು ಒಳಗೊಂಡಿರುವಂಥದ್ದು ಭಾಗಲಬ್ಧ ಸಂಖ್ಯೆಗಳು. ಹಾಗಾದರೆ ಈ ಭಾಗಲಬ್ಧ ಸಂಖ್ಯೆಗಳು ಯಾವ ಯಾವ ಕ್ರಿಯೆಗಳಿಗೆ ಆವೃತವಾಗಿವೆ?
ಇಲ್ಲಿ ಒಂದು ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಭಿನ್ನರಾಶಿ ಅಂದರೆ P/Q ರೂಪ. Q ಅನ್ನುವಂಥದ್ದು ಯಾವ ಕಾರಣಕ್ಕೂ 0ಗೆ ಸಮನಾಗಬಾರ್ದು. 0ಗೆ ಸಮನಾದರೆ ಅದು ಕ್ರಿಯೆ, ಭಾಗಾಕಾರ ಕ್ರಿಯೆ ಆವೃತವಾಗುವುದಿಲ್ಲ. ಹಾಗಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣೀಗ. ಸಂಕಲನ ಕ್ರಿಯೆಗೆ ಏನಾಗುತ್ತೆ, ವ್ಯವಕಲನ ಕ್ರಿಯೆಗೆ ಏನಾಗುತ್ತೆ, ಆನಂತರ ಗುಣಾಕಾರ ಕ್ರಿಯೆಗೆ ಏನಾಗುತ್ತೆ, ಭಾಗಾಕಾರ ಕ್ರಿಯೆಗೆ ಏನಾಗುತ್ತೆ, ಇವುಗಳನ್ನು ನಾನು ಪರೀಕ್ಷೆ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ -5/2 ಬಿಲಾಂಗ್ಸ್ ಟು Q. -5/2 ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿನ ಒಂದು ಗಣಾಂಶ. ಹಾಗೆಯೇ 3/2 ಅನ್ನುವಂಥದ್ದು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿನ ಒಂದು ಗಣಾಂಶ. ಈ ಎರಡು ಗಣಾಂಶಗಳನ್ನು ಇಟ್ಕೊಂಡು ನಾವು ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡೋಣ. ಮೊದಲನೆಯದಾಗಿ ಸಂಕಲನ ಕ್ರಿಯೆ. ಸಂಕಲನ ಕ್ರಿಯೆಯಲ್ಲಿ ಏನಾಗಿದೆ ಅಂತ ನೋಡೋಣ. -5/2 + 3/2 ಮಾಡಿದ್ರೆ ಏನಾಯ್ತು ಅಲ್ಲಿಗೀಗ? -2/2 ಅಂತ ಬಂತು, ಉತ್ತರ -1 ಬಂತು. -1 ಈಸ್ ಆಲ್ಸೋ ಬಿಲಾಂಗ್ಸ್ ಟು Q. -1 ಅನ್ನುವಂಥದ್ದು Q ಗಣದಲ್ಲಿನ ಒಂದು ಗಣಾಂಶವಾಗಿದೆ. ಹಾಗೆಯೇ ವ್ಯವಕಲನ ಕ್ರಿಯೆಯನ್ನು ಕೂಡ ಪರೀಕ್ಷೆ ಮಾಡಿದಾಗ -5/2 -3/2 ಈಕ್ವಲ್ಸ್ ಟು -8/2 ಈಕ್ವಲ್ಸ್ ಟು -4. -4 ಅನ್ನುವಂಥದ್ದು ಕೂಡ Q ಗಣದ ಗಣಾಂಶವೇ ಆಗಿದೆ. ಅದು ಕೂಡ Q ಗಣದಲ್ಲಿ ಇದೆ. ಅಂದರೆ ವ್ಯವಕಲನ ಕ್ರಿಯೆಯೂ ಕೂಡ ಏನಾಯ್ತದೋ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಆವೃತವಾಯಿತು. ಮಕ್ಕಳೀಗ ಗುಣಾಕಾರ ಕ್ರಿಯೆಯನ್ನು ಮಾಡಿ ನೋಡೋಣ. -5/2 × 3/2 gives -15/4. -15/4 -15/4 ಎಲ್ಲಿದೆ ಇದು? ಇದು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿಯೇ ಇದೆ. ಅದು ಕೂಡ ಇದೆ ಅಂತಂದರೆ ಅರ್ಥ ಏನು? ಗುಣಾಕಾರ ಕ್ರಿಯೆಗೂ ಕೂಡ ಭಾಗಲಬ್ಧ ಸಂಖ್ಯೆಗಳು ಆವೃತವಾಗಿವೆ. ಈಗ ಭಾಗಾಕಾರ ಕ್ರಿಯೆಯನ್ನು ನೋಡೋಣ. ಭಾಗಾಕಾರ ಕ್ರಿಯೆಯನ್ನು ನೋಡಿದಾಗ ಏನಾಗುತ್ತೆ? -3/2 ಡಿವೈಡೆಡ್ ಬೈ -5/2 ಡಿವೈಡೆಡ್ ಬೈ -3/2 gives -5/2 into 2/3 gives -10/6. ಇದು ಮಕ್ಕಳೇ -5 × 2 ಮಾಡಿದರೆ -10 ಆಗುತ್ತೆ. 3 × 2 ಮಾಡಿದರೆ 6 ಆಗುತ್ತೆ. ಅದೇನು ಬರುತ್ತೆ ಉತ್ತರ? -10/6. -10/6 ಅನ್ನುವಂಥದ್ದು ಕೂಡ ಏನಾಗುತ್ತೆ ಅಲ್ಲಿಗೆ? ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿಯ ಗಣಾಂಶ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಇಲ್ಲಿ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳ ಗಣವು ಯಾವ್ಯಾವ ಕ್ರಿಯೆಗೆ ಆವೃತವಾಗಿದೆ? ಅದು ಯಾವ್ಯಾವ ಕ್ರಿಯೆಗೆ ಆವೃತವಾಗಿದೆ? ಅದು ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆ, ಭಾಗಾಕಾರ ಕ್ರಿಯೆ. ಈ 4 ಕ್ರಿಯೆಗಳಿಗೂ ಕೂಡ ಏನಾಗುತ್ತೆ? ಅದು
ಆವೃತವಾಗಿದೆ. ಮೊದಲಿಗೆ ಪೂರ್ಣ ಸಂಖ್ಯೆಗಳ ಗಣವು ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿತ್ತು. ಪೂರ್ಣಾಂಕಗಳ ಗಣವು ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆ, ಭಾಗಾಕಾರ ಕ್ರಿಯೆ ಆವೃತವಾಗಿದ್ದಿಲ್ಲ. ಆದರೆ ಭಾಗಲಬ್ಧ ಸಂಖ್ಯೆಗಳ ಗಣವು ಏನಾಗುತ್ತಂದರೆ 4 ಕ್ರಿಯೆಗಳಿಗೆ ಕೂಡ ಆವೃತವಾಗುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಆವೃತವಾಗಿದೆ. ಮಕ್ಕಳೇ, ಇದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕ ಸಂಖ್ಯೆಗಳು, ನಂತರ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಕ್ರಿಯೆಗಳಿಗೆ ಆವೃತವಾಗಿವೆ ಕೇಳ್ತಾರೆ. ನಿಮಗೆ ಏನೋ ಪರೀಕ್ಷೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣವು ಗಣಿತದ ಮೂಲ ಕ್ರಿಯೆಗಳಲ್ಲಿ ಯಾವ್ಯಾವ ಕ್ರಿಯೆಗಳಿಗೆ ಆವೃತವಾಗಿದೆ ತಿಳಿಸಿ ಅಂತ. ನಾವೇನು ಮಾಡಬೇಕು, ಅದಕ್ಕೆ ಸರಿಯಾಗಿ ಅದನ್ನು ಯಾವ್ಯಾವ ಕ್ರಿಯೆಗೆ ಆವೃತವಾಗಿದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ತಿಳ್ಕೊಂಡಿರಬೇಕು. ಭಾಳ ಸುಲಭ ಇದೆ, ಆದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಸುಲಭ ಅನಿಸುತ್ತೆ. ಸರಿ ಮಕ್ಕಳೀಗ ಮತ್ತೆ ಮುಂದೆ ಹೋಗೋಣ. ಪರಿವರ್ತನೀಯ ಗುಣವನ್ನು ಪರೀಕ್ಷೆ ಮಾಡುವಂಥದ್ದು. ಪರಿವರ್ತನೀಯ ಗುಣ ಅಂದರೆ ಏನು? ಪರಿವರ್ತನೀಯತೆ ಅಂತಂದರೆ ಏನು? ಅದಕ್ಕೆ ಏನನ್ನು ನಾವು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೇವೆ. ಪರಿವರ್ತನೀಯತೆ ಒಂದು ಸಂಖ್ಯಾಗಣದಿಂದ ಯಾವುದಾದರೂ 2 ಗಣಾಂಶಗಳನ್ನು ತೆಗೆದುಕೊಂಡು ಅವುಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿ ಮೂಲ ಕ್ರಿಯೆಗಳನ್ನು ಮಾಡಿದಾಗ ಅವುಗಳ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆಯಾಗದಿದ್ದರೆ ಆ ಗಣವು ಪರಿವರ್ತನೀಯ ಗುಣವನ್ನು ಹೊಂದಿದೆ, ಪರಿವರ್ತನೀಯತೆಯನ್ನು ಹೊಂದಿದೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಏನು? ಯಾವುದಾದ್ರೂ ಒಂದು ಸಂಖ್ಯಾಗಣವನ್ನು ತೆಗೆದುಕೊಳ್ಳೋಣ, ಅದರಲ್ಲಿ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಆ 2 ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಗಣಿತದ ಮೂಲ ಕ್ರಿಯೆಗಳನ್ನು ಮಾಡೋಣ. ಗಣಿತದ ಮೂಲ ಕ್ರಿಯೆಗಳಂದ್ರೆ ಏನು? ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡೋಣ. ಈ ರೀತಿ ಕ್ರಿಯೆಗಳನ್ನು ಮಾಡಿದಾಗ ಅವುಗಳ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೆ ಬರುವಂಥ ಉತ್ತರ ಒಂದೇ ಇದ್ದರೆ ಆಗ ಆ ಗಣ ಏನಿದೆಯಲ್ಲ, ಅದು ಗಣ ಅಂತಂದರೆ ಪೂರ್ಣ ಸಂಖ್ಯೆಗಳ ಗಣ ಇರಬಹುದು, ಪೂರ್ಣಾಂಕಗಳ ಗಣ ಇರಬಹುದು, ನಂತರ ಭಾಗಲಬ್ಧ ಸಂಖ್ಯೆಗಳ ಗಣ ಇರಬಹುದು. ಯಾವುದೇ ಗಣ ಇರಲಿ, ಆಗ ಆ ಗಣವನ್ನು ನಾವೇನು ಹೇಳ್ತೇವೆ? ಪರಿವರ್ತನೀಯತೆಯ ಗುಣವನ್ನು ಅದು ಹೊಂದಿದೆ. ಆ ಗುಣಕ್ಕೆ ಅದು ಏನಾಗಿದೆ? ಆವೃತವಾಗಿದೆ ಅಂತ ನಾವೇನು ಮಾಡ್ಬೋದು? ಭಾವಿಸಬಹುದು. ಸರಿ ಮಕ್ಕಳೀಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನಾವೀಗ ಯಾವ ಉದಾಹರಣೆ ತೆಗೆದುಕೊಳ್ಳೋಣ? ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಪೂರ್ಣ ಸಂಖ್ಯೆಗಳ ಗಣ ಗೊತ್ತಿದೆ ನಿಮಗೆ. ಏನು? 0ಯನ್ನು ಸೇರಿಕೊಂಡು ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ನೀವು ಕೇಳ್ಬೋದು, ಈಗ ಸರ್ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ನೀವು ತೆಗೆದುಕೊಳ್ಳುವೇ ಇಲ್ಲಲ್ಲ ಯಾವುದನ್ನು ಅಂತ. ಸ್ವಾಭಾವಿಕ ಸಂಖ್ಯೆಗಳ ಗಣ ಏನಾಗಿದೆ ಗೊತ್ತಾ ಮಕ್ಕಳೇ? ಸ್ವಾಭಾವಿಕ ಸಂಖ್ಯೆಗಳ ಗಣ ಏನಾಗಿದೆ ಅಂತಂದರೆ ಅದು ಯಾವಾಗಲೂ ಸಂಕಲನ ಮತ್ತು
ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿದೆ. ಸಂಕಲನ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆ, ಯಾವುದೇ ಎರಡು ಸಂಖ್ಯೆ ತೆಗೆದುಕೊಂಡು ಸಂಕಲನ ಮಾಡಿರಿ ಮತ್ತೊಂದು ಸ್ವಾಭಾವಿಕ ಸಂಖ್ಯೆ ಬರುತ್ತೆ. ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಾಕಾರ ಮಾಡಿರಿ ಬರುವಂಥ ಗುಣಲಬ್ಧ ಮತ್ತೊಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಸ್ವಾಭಾವಿಕ ಸಂಖ್ಯೆಗಳ ಗಣವು ಯಾವಾಗಲೂ ಬರುವಂಥ ಫಲಿತಾಂಶ ಸಂಕಲನದಲ್ಲಿಯೂ ಕೂಡ ಸ್ವಾಭಾವಿಕ ಸಂಖ್ಯೆಯೇ ಆಗಿರುತ್ತೆ, ಗುಣಾಕಾರದಲ್ಲಿಯೂ ಕೂಡ ಸ್ವಾಭಾವಿಕ ಸಂಖ್ಯೆಯೇ ಆಗಿರುತ್ತೆ. ಹಾಗಾಗಿ ನಾವೀಗ ಪೂರ್ಣ ಸಂಖ್ಯೆಗಳ ಗಣಕ್ಕೆ ಪರಿವರ್ತನೀಯತೆ ಗುಣವನ್ನು ನೋಡೋಣ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೂ ಕೂಡ ಇದನ್ನು ಅಪ್ಲೈ ಮಾಡಿದರೆ ಕೇವಲ ಸಂಕಲನ ಗುಣಾಕಾರಕ್ಕೆ ಮಾತ್ರ ಅದು ಆವೃತವಾಗುತ್ತೆ. ನಾವೀಗ ಪೂರ್ಣ ಸಂಖ್ಯೆಗಳಿಗೆ ನೋಡೋಣ ಏನಾಗಿದೆ ಅಂತ. 2 ಮತ್ತು 6 2 ಮತ್ತು 6 ಇವು ಪೂರ್ಣ ಸಂಖ್ಯೆಗಳ ಗಣದಲ್ಲಿನ ಗಣಾಂಶಗಳು. ಇಲ್ಲಿದೆ ನೋಡ್ರಿ 2, 6. ಇವೇ ಎರಡು ಗಣಾಂಶಗಳನ್ನು ತೆಗೆದುಕೊಳ್ಳೋಣ. ತೆಗೆದುಕೊಂಡು ಇವು ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಭಾಗಾಕಾರ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಆವೃತವಾಗಿದೆಯೇ ಅಂತ ಪರೀಕ್ಷೆ ಮಾಡೋಣ. ಸರಿ, ಹಾಗಾದರೆ ಮೊದಲನೇದಾಗಿ ಸಂಕಲನ ಕ್ರಿಯೆ 2 + 6 = 8 ಬಂತು. 2 ಮತ್ತು 6 ಅದಲು ಬದಲು ಮಾಡ್ತೀನಿ. ಈಗ 6 + 2 ಮಾಡ್ತೀನಿ. ಈಗ ಆವಾಗಲೂ ಕೂಡ 8 ಬಂತು. ಅಂದರೆ 2 + 6 = 6 + 2. ಅದಲು ಬದಲು ಮಾಡಿ ಬರೆದಾಗ ಬರುವಂಥ ಮೊತ್ತ ಏನಾಗಿದೆ, ಅಲ್ಲಿ ಒಂದೇ ಇದೆ. ಹಾಗಾಗಿ ಸಂಕಲನ ಕ್ರಿಯೆಗೆ ಪೂರ್ಣ ಸಂಖ್ಯೆಗಳ ಗಣವು ಆವೃತವಾಗಿದೆ ಅಂತ ನಾವು ಭಾವಿಸಬಹುದು. ಈಗ ವ್ಯವಕಲನ ಕ್ರಿಯೆ ನೋಡ್ರಿ. ಈಗ ಏನಾಗುತ್ತೆ ವ್ಯವಕಲನ ಕ್ರಿಯೆ ನೋಡಿದರೆ ನೋಡಿ, 2 + 6 = 2 - 6 = -6 ಬಂತು. 6 - 2 ಮಾಡಿದರೆ 4 ಬಂತು. ಅಲ್ಲೇನಾಗಿದೆ ಫಲಿತಾಂಶ ಬೇರೆ ಬೇರೆ ಇದೆ. ಇಲ್ಲಿ -4 ಬಂತು, ಇಲ್ಲಿ ಬರೀ 4 ಬಂತು. ಹಾಗಾಗಿ ನಾವೇನು ಮಾಡ್ಬೋದು, 2 - 6 is not equals to 6 - 2. 2ರಲ್ಲಿ 6 ಕಳೆದಾಗ ಬರುವಂಥ ಒಂದು ಉತ್ತರ ಫಲಿತಾಂಶ 6ರಲ್ಲಿ 2 ಕಳೆದಾಗ ಬರುವಂಥ ಫಲಿತಾಂಶಕ್ಕೆ ಸಮನಾಗಿದೆಯೇ? ಸಮನಾಗಿಲ್ಲ. ಹಾಗಾಗಿ ವ್ಯವಕಲನ ಕ್ರಿಯೆಯು ಪರಿವರ್ತನೀಯ ಗುಣಕ್ಕೆ ಆವೃತವಾಗಿಲ್ಲ. ಆಗಿದೆಯಾ? ಇಲ್ಲ. ಬರುವಂಥ ಉತ್ತರಗಳು ಎರಡು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಅದಲು ಬದಲು ಮಾಡಿ ಬರೆದಾಗ ಬರುವಂತಹ ಒಂದು ಫಲಿತಾಂಶ ಭಿನ್ನವಾಗಿದೆ. ಹಾಗಾಗಿ ವ್ಯವಕಲನ ಕ್ರಿಯೆಗೆ ಪರಿವರ್ತನೀಯ ಗುಣ ಆವೃತವಾಗಿಲ್ಲ ಅಂತ ನಾವು ನಿರ್ಧಾರ ಮಾಡಬಹುದು. ಗುಣಾಕಾರ ಕ್ರಿಯೆಯನ್ನು ಮಾಡಿ ನೋಡೋಣ. ಗುಣಾಕಾರ ಕ್ರಿಯೆಯನ್ನು ಮಾಡಿದಾಗ ಏನಾಗುತ್ತೆ? ಗುಣಾಕಾರ ಕ್ರಿಯೆಯನ್ನು ಮಾಡಿದಾಗ ಬರುವಂಥ ಫಲಿತಾಂಶ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಗುಣಾಕಾರ ಮಾಡಿದಾಗ ಬರುವಂತಹ ಸಂಖ್ಯೆಗಳ ಫಲಿತಾಂಶ ಏನಾಗಿದೆ? ಒಂದೇ ಆಗಿದೆ. ಇಲ್ಲಿ ನೋಡಿ, ಈಗ 2 6ನ ಗುಣಾಕಾರ ಮಾಡಿದರೆ 12 ಬಂತು. 6 ಮತ್ತು 2ನ ಗುಣಾಕಾರ ಮಾಡಿದರೆ 12 ಬಂತು. ಹಾಗಾಗಿ 2 × 6 = 6 × 2 2 ಸಮ ಇದೆ. ಹಾಗಾಗಿ ಗುಣಾಕಾರ ಕ್ರಿಯೆಗೆ ಪರಿವರ್ತನೀಯ ಗುಣ ಏನಾಗಿದೆ? ಅಲ್ಲಿ ಆವೃತವಾಗಿದೆ. ಆದರೆ ಭಾಗಾಕಾರ ಕ್ರಿಯೆ ನೋಡಿ, ಭಾಗಾಕಾರ ಕ್ರಿಯೆಗೆ 2/6 ಉತ್ತರ 1/3, 6/2 ಉತ್ತರ 3,
ಒಂದು ಸಾರಿ ಉತ್ತರ 1/3 ಅಂತ ಬಂದರೆ 2/6ಗೆ ಅದರ ಬದಲು ಮಾಡಿ 6/2 ಅಂತ ಮಾಡಿದರೆ ಬರುವಂಥ ಉತ್ತರ 3 ಇದೆ. ಹಾಗಾಗಿ 2/6 ಈಸ್ ನಾಟ್ ಈಕ್ವಲ್ ಟು ಏನು 6/2. ಆದ್ದರಿಂದ ಏನು ಹೇಳ್ಬೋದು ನಾವು ಇದರ ಮೇಲಿಂದ ಈಗ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ ಪರಿವರ್ತನೀಯ ಗುಣವನ್ನು ಪೂರ್ಣ ಸಂಖ್ಯೆಗಳು ವ್ಯಕ್ತಪಡಿಸ್ತವೆ. ವ್ಯವಕಲನ ಕ್ರಿಯೆ ಮತ್ತು ಭಾಗಾಕಾರ ಕ್ರಿಯೆಗೆ ಅವುಗಳು ಆವೃತ ಗುಣವನ್ನು ವ್ಯಕ್ತಪಡಿಸುವುದಿಲ್ಲ. ಹಾಗಾಗಿ ಪರಿವರ್ತನೀಯ ಗುಣ ಪೂರ್ಣ ಸಂಖ್ಯೆಗಳಿಗೆ ಏನಾಗುತ್ತೆ ಅಂತಂದರೆ ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಏನಾಗುತ್ತೆ ಅದು ಅನ್ವಯವಾಗುತ್ತೆ. ಹಾಗಾದರೆ ಮಕ್ಕಳೇ ಮುಂದೆ ಹೋಗೋಣ. ಈಗ ಪೂರ್ಣಾಂಕಗಳ ಗಣವು ಏನಾಗುತ್ತೆ ಅಂತ. ಪೂರ್ಣಾಂಕಗಳ ಗಣವು ಪರಿವರ್ತನೀಯ ಗುಣಕ್ಕೆ ಆವೃತವಾಗಿದೆಯೇ? ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋಗೋಣ. ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. -2 ಮತ್ತು 6 ಇವೆರಡು ಪೂರ್ಣಾಂಕ ಸಂಖ್ಯೆಗಳ ಗಣದ ಗಣಾಂಶಗಳಾಗಿವೆ. ಸಂಕಲನ ಕ್ರಿಯೆಯನ್ನು ಮಾಡಿದಾಗ ಅವುಗಳನ್ನು ಅದಲು ಮಾದಲು ಮಾಡಿ ಬರೆದಾಗ ಬರುವಂಥ ಉತ್ತರ ಏನಾಗಿದೆ? -2 + 6 = +4. 6 + -2 = 4. ಸಂಕಲನ ಕ್ರಿಯೆಗೆ ಆವೃತವಾಗಿದೆ. -2 - 6 = -8 ವ್ಯವಕಲನ ಕ್ರಿಯೆ. -6 -2 = 8. ಇಲ್ಲಿ -8 ಅಂತ ಬಂತು, ಇಲ್ಲಿ ಬರೀ 8 ಅಂತ ಬಂತು. ವ್ಯವಕಲನ ಕ್ರಿಯೆಗೆ ಆವೃತವಾಗಿಲ್ಲ. ಗುಣಾಕಾರ ಕ್ರಿಯೆ ನೋಡೋಣ. -2 × 6 = -12. 6 × -2 = -12. ಎರಡರಲ್ಲಿ ಉತ್ತರ ಸೇಮ್ ಇದೆ. ಹಾಗಾಗಿ ಗುಣಾಕಾರ ಕ್ರಿಯೆಗೆ ಆವೃತವಾಗಿದೆ. ನಂತರ ಭಾಗಾಕಾರ ಕ್ರಿಯೆ ನೋಡೋಣ. ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ -2/6 ಇದು -1/3 ಬಂತು. 6/-2 ಇದು -3 ಅಂತ ಬಂತು. ಹಾಗಾಗಿ ಭಾಗಾಕಾರ ಕ್ರಿಯೆ ಆವೃತವಾಗಿಲ್ಲ. ಇದರ್ಥ ಏನು ಹೇಳುತ್ತೆ ನಮಗೆ ಅಂತಂದರೆ ಪೂರ್ಣಾಂಕ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಪರಿವರ್ತನೀಯವಾಗಿದೆ. ಇಲ್ಲಿ ವ್ಯವಕಲನ ಕ್ರಿಯೆ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಆವೃತವಾಗಿಲ್ಲ ಅನ್ನುವಂಥ ಅಂಶ ಗೊತ್ತಾಗುತ್ತೆ. ಹಾಗಾಗಿ ಪರಿವರ್ತನೀಯ ಗುಣ ಪೂರ್ಣಾಂಕಗಳ ಸಂಖ್ಯೆಗಳ ಗಣಕ್ಕೆ ಏನಾಗಿದೆ ಅಂತಂದರೆ ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಏನಾಗಿದೆ ಆವೃತವಾಗಿದೆ ಅನ್ನುವಂಥ ಅಂಶ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳೇ ಇವತ್ತಿನ ಒಂದು ಪಾಠದಲ್ಲಿ ನೀವು ಏನು ಮಾಡಿದ್ರಿ ಅಂತಂದರೆ ಮೊದಲಿಗೆ ಸಂಖ್ಯಾ ಪದ್ಧತಿ ಹೇಗಿತ್ತು ಅನ್ನುವಂಥದ್ದು, ಇದಾದ ಮೇಲೆ ಅವುಗಳ ವ್ಯನನಕ್ಷೆ ಹೇಗಿದೆ ಅನ್ನುವಂಥದ್ದು, ಆಮೇಲೆ ಆವೃತತೆಯ ಗುಣ ಹೇಗಿದೆ ಪೂರ್ಣ ಸಂಖ್ಯೆಗಳಿಗೆ ಮತ್ತು ಪೂರ್ಣಾಂಕ ಸಂಖ್ಯೆಗಳಿಗೆ ಮತ್ತು ಭಾಗಲಬ್ಧ ಸಂಖ್ಯೆಗಳಿಗೆ, ಅದಾದ ಮೇಲೆ ಪರಿವರ್ತನೀಯತೆಯ ಗುಣ ಅದು ಕೂಡ ಪೂರ್ಣ ಸಂಖ್ಯೆಗಳಿಗೆ ಹೇಗಿದೆ ಪೂರ್ಣಾಂಕಗಳಿಗೆ ಹೇಗಿದೆ ಅನ್ನುವಂಥ ಅಂಶವನ್ನು ನೀವಿಲ್ಲಿ ನೋಡಿದ್ರಿ.
ಮುಂದಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಈ ಪರಿವರ್ತನೆಯ ಗುಣ ಹೇಗಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಈ ಪರಿವರ್ತನೆಯ ಗುಣ ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ರೀತಿ ಅದು ಆವೃತವಾಗುತ್ತೆ ಅನ್ನೋದನ್ನು ನೋಡೋಣ. ಮಕ್ಕಳೇ, ತಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುಂದಿನ ಪಾಠವನ್ನು ಮುಂದುವರಿಸೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ, ವಂದನೆಗಳು.